ಇವತ್ತು ವಿಡಿಯೋ ಶೂಟ್ ಕೂಡ ಮಾಡ್ತಾ ಇದ್ದೀನಿ. ಕಾರೇಸಿದ್ದಿ ಆಂಜನೇಯ ಟೆಂಪಲ್ಗೆ ಲಾಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಈ ಒಂದು ಕ್ಲಿಪ್ ನ ತಗೊಂಡೆ. ದಿಸ್ ಇಸ್ ಅ ವೆರಿ ನೈಸ್ ಬ್ಯಾಗ್ ಅಂಡ್ ಇದು ಲೆದರ್ ಅಲ್ಲಿ ಮಾಡಿರುವಂತ ಬ್ಯಾಗ್ ಇದು ಬಂದ್ಬಿಟ್ಟು ನನ್ನ ಕೇಸ್ ಪೋಕೋದ ಹಿಂದೆಗಡೆ ಕೂದಲು ನೋಡಿ ಹೆಂಗಿದೆ ಅಲ್ಲಿ. ಇವತ್ತು ಈ ಒಂದು ಮೇಕಪ್ ಲುಕ್ ನ ಮಾಡಿದೀನಿ. ಇಲ್ಲಿ ಮಾಸ್ ಕಾರ್ಡ್ ಸಿಕ್ತು ನೋಡಿ ಗೈಸ್. ಕಮಿಂಗ್ ಟು ವ್ಲಾಗ್ ಹೆಂಗ್ ನಾನು ಎಷ್ಟು ಕನ್ಫ್ಯೂಸ್ಡ್ ಆಗಿದ್ದೀನಿ ಅಂತಂದ್ರೆ 40 lakhs ತನಕ ಟ್ಯಾಕ್ಸ್ ಬೀಳುತ್ತೆ ಅಂತೆಲ್ಲ ನೀವು ಕೇಳಿರ್ಬೋದು. ಲೈಕ್ ಐ ಆಮ್ ಟೇಕಿಂಗ್ ಕೇರ್ ಆಫ್ 3 people ರೈಟ್ ನೌ. ಇವ್ರ ಹತ್ರ ಟ್ಯಾಕ್ಸ್ ತಗೊಂಡು ನನಗೆ ಏನು ಸಿಗುತ್ತೆ ಗವರ್ನಮೆಂಟ್ಗೆ ಅಂತ ಅರ್ಥ ಆಗ್ತಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ಧನುಶ್ರೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದಷ್ಟು ಐಟಮ್ಸ್ನ ನಾನು ಶಾಪಿಂಗ್ ಮಾಡಿದ್ದೆ. ಸೊ ಅದ್ರದ್ದು ನಾನು ಆ್ಯಕ್ಚುಲಿ ಹಿಂದಿನ ವ್ಲಾಗಲ್ಲಿ ಹೇಳ್ತೀನಿ, ಅದರಲ್ಲೇ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ದೆನ್ ಐ ವಾಸ್ ವೆರಿ ಟಯರ್ಡ್, ಸೊ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಆ ಒಂದು ಐಟಮ್ಸ್ನ ಈ ಒಂದು ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಸೊ ವೇಟ್ ಆ್ಯಂಡ್ ವಾಚ್ ಏನೇನು ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ. ಸೊ ಮೊದಲನೇದಾಗಿ ಇಷ್ಟು ಬ್ಯಾಗ್ಸ್ಗಳಿದೆ. ಆ ಬ್ಯಾಗಲ್ಲಿ ಒಂದು ಬ್ಯಾಗ್ ಇದೆ, ಅದ್ರ ಬ್ಯಾಗ್ ಒಳಗೆ ಒಂದು ಇನ್ನೊಂದು ಬ್ಯಾಗ್ ಇದೆ. ಮೇಕ್ ಸೆನ್ಸ್ ಟು ಯು? ಬಟ್ ಇಟ್ ಮೇಕ್ ಸೆನ್ಸ್ ಟು ಮೀ. ಸೊ ನನಗೆ ನೀಟಾಗಿ ಓಪನ್ ಮಾಡೋಷ್ಟು ಪೇಷನ್ಸ್ ಇಲ್ಲ ನೋಡಿ, ಅರ್ಧ ಹಾಕ್ಬಿಟ್ಟೆ. ಇದನ್ನು ಆಲ್ರೆಡಿ ನಾನು ತೋರಿಸಿದ್ದೆ ಲಾಸ್ಟ್ ಬ್ಲಾಗಲ್ಲಿ. ಸೊ ಈ ಒಂದು ಕ್ಲಿಪ್ನ ತೊಗೊಂಡೆ. ನನಗೆ ಎಷ್ಟು ಬ್ಯೂಟಿಫುಲ್ ಇದೆ ಅಂತ ಅನ್ನಿಸ್ತು. ಕ್ಲಿಪ್ಪು ಸ್ವಲ್ಪ ದೊಡ್ಡದಾಗಿದೆಲ್ಲ, ಸೊ ಒಂದೊಂದ್ಸಲ ಜಿಮ್ಮಲ್ಲಿ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಇಟ್ಸ್ ವೆರಿ ಪ್ರಿಟಿನು. ಇನ್ನೊಂದೇನಪ್ಪ ಅಂತಂದರೆ ನನಗೆ ಇವತ್ತು ವಿಡಿಯೋ ಶೂಟ್ ಕೂಡ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಇದರಲ್ಲಿರುವಂಥ ಒಂದು ಡ್ರೆಸ್ನ ಹಾಕೋತೀನಿ. ಯಾವ ಡ್ರೆಸ್ನ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ವೆಯ್ಟ್ ಮಾಡಿ ನೋಡಿ. ಇದರಲ್ಲಿ ನನ್ನ ಲಾಂಡ್ರಿ ವೇರ್ ಇದೆ. ಸೊ ಹಾಗಾಗಿ ಅದು ನಾಟ್ ಸಮಥಿಂಗ್ ದಟ್ ಐ ಕ್ಯಾನ್ ಶೋ ಆನ್ ವಿಡಿಯೋ. ಸೊ ಇವತ್ತು ಹಾಕೋತಾ ಇದ್ದೀನಿ ಅಂತ ಹೇಳಿದಲ್ಲ, ಸೊ ಆ ಬಟ್ಟೆ ಬಂದ್ಬಿಟ್ಟು ಇದೇನೆ. ಸೊ ಇದಕ್ಕೆ ನಿಮ್ಮೆಲ್ಲರಿಗೂ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ ಅಂತ ಅನ್ನಿಸ್ಬೋದು. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಕೋಟ್ ಥರ, ಅದ್ರ ಕೆಳಗಡೆ ಬಂದ್ಬಿಟ್ಟು ಈ ಒಂದು ಏನಂತಾರೆ ಪ್ಯಾಂಟ್ ಬರುತ್ತೆ. ಸೊ ಇದನ್ನ ಹಾಕೋಬೇಕು. ಇದಕ್ಕೆ ನಾನು 2400 rupees ಕೊಟ್ಟಿದ್ದೀನಿ. ಈಗ ಎಷ್ಟು ಬಾರ್ಗೇನ್ ಮಾಡಿದ್ರು ಅವ್ರು ಇಲ್ಲವೇ ಇಲ್ಲ, ಬಿಟ್ಬಿಟ್ಟು ಹೋಗ್ಬಿಡಿ ಅಂದ್ಬಿಡ್ತಾರೆ ಅವರು, ಅಷ್ಟು ರೂಡ್ ಅವರು. ಸೊ ಹಾಗಾಗಿ ಇಷ್ಟ ಆಯ್ತಲ್ಲ, ಇಷ್ಟ ಆದ್ಮೇಲೆ ತೊಗೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು 2400 rupees ಕೊಟ್ಟು ತೊಗೊಂಡೆ. ಈ ಬ್ಯಾಗಲ್ಲಿ ಈ ಒಂದು ಸ್ಕರ್ಟ್ ಇತ್ತು. ತುಂಬ ಜನಕ್ಕೆ ನಾನು ತೊಗೊಂಡೋ ಇಲ್ವೋ ಅಂತಲೇ ಗೊತ್ತಾಗಿಲ್ಲ. ಸೊ ಈ ಒಂದು ಸ್ಕರ್ಟ್ನ ತೊಗೊಂಡೆ. ಅವರು ಅಕ್ಕ ಚೆನ್ನಾಗಿ ಮಾತಾಡೋಲ್ಲ ಲಾಸ್ಟ್ ವಿಡಿಯೋಲಿ. ಅವ್ರು ಎಷ್ಟೇ ಹೇಳಿದ್ರು ಲಾಸ್ಟಿಗೆ 1300 ಕೊಡ್ತೀನಿ ಅಂದರು. ಇನ್ನೂ ₹100 ಕಮ್ಮಿ ಮಾಡಿ ಅಂತ ಹೇಳ್ಬಿಟ್ಟು 1200 ತೊಗೊಂಡೆ. ಆ್ಯಕ್ಚುಲಿ ಅಷ್ಟು ಕೊಡೋಂಗಿಲ್ಲ, ಬಟ್ ಕ್ವಾಲಿಟಿ ಚೆನ್ನಾಗಿದೆ, ನನ್ನ ಮೇಲೆ ಚೆನ್ನಾಗಿ ಕುತ್ಕೋತಾ ಇತ್ತು. ಸೊ ಹಾಗಾಗಿ ಇಡ್ಲಿ ನನ್ನ ಫೇವ್ರೆಟ್ ಕಲರ್ ಬೇರೆ ಅಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಡೆ. 1200 ಇಸ್ ಅ ಲಾಟ್ ಫಾರ್ ದಿಸ್, ಬಟ್ ಇಷ್ಟ ಆದ್ಮೇಲೆ ತೊಗೊಂಡ್ಬಿಡ್ಬೇಕು ಗೈಸ್. ಲೈಫಲ್ಲಿ ರಿಗ್ರೆಟ್ ಇರಬಾರ್ದು. ನಾನು ಬ್ಯಾಗ್ ಕೂಡ ಅಷ್ಟೇ, ಎಷ್ಟು ಗೊತ್ತಾಯ್ತು ಇಲ್ವೋ ಗೊತ್ತಿಲ್ಲ ನಾನು ಯಾವ್ದು ತೊಗೊಂಡೆ ಅಂತ. ಸೊ ಫೈನಲಿ ನನ್ನ ಹತ್ರ ಇರೋ ಬ್ಯಾಗ್ಗಳನ್ನೆಲ್ಲ ಬಿಸಾಕ್ತೀನಿ. ಅಂದರೆ ತುಂಬ ಅದು ಫೇಡೆಡ್ ಆಗಿ ರಸ್ಟ್ ಹಿಡ್ದಿರೋ ಅಂಥದ್ದು. ಸೊ ಈ ಒಂದು ಬ್ಯಾಗ್ನ ನಾನು ಇನ್ಮೇಲೆ ಯೂಸ್ ಮಾಡೋದು ಗೈಸ್. ಇಸ್ಂಟ್ ಇಟ್ ನೈಸ್? ಸೊ ಇದಕ್ಕೂ ಅಷ್ಟೇ 1200 rupees. ಆ್ಯಕ್ಚುಲಿ ಒಂದು ಓಲ್ಡ್ ಅಂಕಲ್ ಇದ್ರು. ಸೊ ಅವ್ರು ಎಷ್ಟು ಕೇಳಿದ್ರು ₹50 ಅಷ್ಟೇ ಗೈಸ್ ಡಿಸ್ಕೌಂಟ್ ಕೊಟ್ಟಿದ್ದು. ₹50. ನಾನು ನಿಮ್ಮ ಮಗಳ ಅಂದ್ಕೊಂಡು ಕಮ್ಮಿ ಕೊಡಿ ಅಂತಂದರೆ ನೀವೇ ಟಿಪ್ಸ್ ಅಂತ ₹50 ಎಕ್ಸ್ಟ್ರಾ ಕೊಟ್ಬಿಡಿ ಅಂತಾರೆ ಅಂಕಲ್. ಎಷ್ಟು ಸ್ಮಾರ್ಟ್ ಗೊತ್ತಾ? ಸೊ ಹಾಗಾಗಿ ಐ ರಿಯಲಿ ಫೆಲ್ಟ್ ಲೈಕ್ ದಿಸ್ ಇಸ್ ಅ ವೆರಿ ನೈಸ್ ಬ್ಯಾಗ್. ಆ್ಯಂಡ್ ಇದು ಲೆದರಲ್ಲಿ ಮಾಡಿರುವಂಥ ಬ್ಯಾಗ್ ಇದು. ಆ್ಯಂಡ್ ವೆರಿ ನೈಸ್ ಸ್ಲಿಂಗ್ ಬ್ಯಾಗ್ ಅಂತ ಅನ್ನಿಸ್ತು. ಆ್ಯಂಡ್ ಆ್ಯಕ್ಚುಲಿ ಈ ಹೋಲ್ಡರ್ ಇದೆಲ್ಲ, ಹಾಂ ಆ್ಯಕ್ಚುಲಿ 2 ಹೋಲ್ಡರ್ ಇದೆ. ನಾನು ಕೊಟ್ಟೇ ಇಲ್ಲ ಅಂದ್ಕೊಂಬಿಟ್ಟೆ, ಆಮೇಲೆ ಟೆನ್ಷನ್ ಆಗ್ಬಿಡೆ. ನನಗೆ ಈ ಥರದ್ದೇನು ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ನನಗೆ ಇದೇ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮು ನಂದು ಚೈನ್ ತಡೆದು ತೋರಿಸ್ತೀನಿ. ಸೊ ಲಾಸ್ಟ್ ಟೈಮ್ ನನಗೆ ತೊಗೊಂಡಿದ್ದಲ್ಲ ನೋಡಿ, ಈ ಥರ ಚೈನ್ ಬ್ಯಾಗ್ ತೊಗೊಂಡಿದ್ದೆ. ಸೊ ಈ ಒಂದೊಂದು ಬ್ಯಾಗಿಗೆ 3000 ಕೊಟ್ಟು ತೊಗೊಂಡಿದ್ದು. ಈ ಚೈನೆಲ್ಲ ಏನಿದೆ ಅದ್ರದ್ದೆಲ್ಲ ಫುಲ್ ಕಲರ್ ಎಲ್ಲ ಫೇಡ್ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲೆಲ್ಲ ಕಿತ್ತೋಗಿದೆ ನೋಡಿ. ಆ್ಯಂಡ್ ಇಲ್ಲಿ ಹ್ಯಾಂಡಲ್ ಹತ್ರನೂ ಅಷ್ಟೇ, ಇಲ್ಲೂ ಕೂಡ ಇಲ್ಲೂ ಲೆದರ್ ಡ್ಯಾಮೇಜ್ ಆಗಿದೆ. ಸೊ ಹಾಗಾಗಿ ಇದ್ರದ್ದು ಒಳಗಡೆ ಆ್ಯಕ್ಚುಲಿ ಸ್ಟೋರೇಜ್ ತುಂಬ ಚೆನ್ನಾಗಿದೆ. ಅಂದರೆ ದ ಅಮೌಂಟ್ ಆಫ್ ಜಿಪ್ ಎಲ್ಲ ಇದೆಲ್ಲ. ಇದು ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಜಿಂಜರಲ್ಲಿ ತೊಗೊಂಡಿದ್ದು ಅವಾಗ. ಇಟ್ಸ್ ಬೀನ್ ಅ ವೈಲ್ಡ್. ಅಂದರೆ ಬೆಜ್ಜಾಗಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಈ ಥರ ನಂದು ಪಾಸ್ಪೋರ್ಟಲ್ಲಿದೆ. ಪಾಸ್ಪೋರ್ಟ್ ಎತ್ಕೊಂಬಿಟ್ಟು ಬಿಸಾಕ್ಬೇಕು, ಆಮೇಲೆ ಪಾಸ್ಪೋರ್ಟ್ ಸಮೇತ ಬಿಸಾಕ್ಬಿಟ್ರೆ ಕಷ್ಟ. ಇದು ಪಿಂಕ್ ಕಲರ್ ಇದೆ ನೋಡಿ. ಐ ಥಿಂಕ್ ನಿನ್ನೆ ಸಮೀಕ್ಷೆನೂ ಕೇಳ್ತಿದ್ಲು, ಅಷ್ಟೊಂದು ಇಷ್ಟ ನಿಮಗೆ ಪಿಂಕ್ ಕಲರ್ ಅಂದರೆ ಅಂತ. ಅದೇನೋ ವರ್ಷದಲ್ಲಿ ಎಲ್ಲಾದ್ರದ್ದು ಅಷ್ಟೇ, ಎಲ್ಲಾದ್ರದ್ದು ಅಲ್ಲ, ಕೆಲವು ಇಷ್ಟಲ್ಲಿ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದೊಂದು ಬ್ಯಾಗ್ನ ಬಿಸಾಕ್ತಾ ಇದ್ದೀನಿ. ಈ ಥರದ್ದು ನನ್ನ ಹತ್ರ ಇನ್ನೊಂದು ಬ್ಲ್ಯಾಕ್ ಕಲರ್ ಒಂದಿದೆ. ಸೊ ಅದನ್ನು ಕೂಡ ನಾನು ಬಿಸಾಕ್ತಾ ಇದ್ದೀನಿ. ಸೊ ಹಾಗಾಗಿ ದಟ್ ವಿಲ್ ಬಿ ರಿಪ್ಲೇಸ್ಡ್ ಬೈ ದಿಸ್ ಬ್ಯಾಗ್. ದಿಸ್ ಇಸ್ ವೆರಿ ನೈಸ್. ಆ್ಯಂಡ್ ಇಲ್ಲಿ ಗಂಟು ಥರ ಹಾಕಿದ್ದಾರೆ. ಸೊ ಇದನ್ನ ಬಿಚ್ಚಿಬಿಡ್ತೀನಿ. ನನ್ನ ಪ್ರಕಾರ ಅದು ಚೆನ್ನಾಗಿರಲ್ಲ ಅನ್ಸುತ್ತೆ. ಐ ಥಿಂಕ್ ಇದು ಬಿಚ್ಬೋದು ಅನ್ಸುತ್ತೆ. ಲೆಟ್ಸ್ ಟ್ರೈ. ಫೈನಲಿ ಸಕ್ಸಸ್ಫುಲಿ ಓಪನ್ ಮಾಡಿದ್ದೀನಿ. ಸೊ ಇವಾಗ ಇನ್ನೂ ಒಂಚೂರು ಲೆಂತ್ ಆ್ಯಡ್ ಆಗುತ್ತೆ ಅನ್ಸುತ್ತೆ ಇದಕ್ಕೆ. ಅದೇ ಲೆಂತ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅವ್ರು ಆ ಥರ ಮಾಡಿದ್ರು ಅಂತ ಅನ್ಸುತ್ತೆ. ಏನೇನೋ ಅಂಕಲ್ ಅವ್ರು ಟೆಕ್ನಿಕ್ ಹೇಳ್ಕೊಟ್ರು ನನಗೆ, ಹೆಂಗೋ ಹಿಂಗೆ. ಹಾಂ ಅಯ್ಯೋ ಬರ್ತಾನೆ ಮೇಲೆ ಇವಾಗ. ಓಕೆ, ಸೊ ಇದೇನಿದೆ ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಅವಾಗ ಅಯ್ಯೋ ಬ್ಯಾಗೆ ಜಾರೋಗ್ತಿದೆ, ಕೈ ಹಿಡ್ಕೊಳಕ್ಕಾಗ್ತಿಲ್ಲ, ನನ್ನ ಬಟ್ಟೆ ಮೇಲೆ ಜಾಗ್ತಾ ಇದೆ. ಒಂದು ನಿಮಿಷ ರೀ.
ಓಕೆ ಇದರಲ್ಲೇ ಹಿಂಗೆ ಮಾಡ್ಬಿಡ್ತೀನಿ. ಇದು ಹಿಂಗಾಗುತ್ತಲ್ಲ. ನನಗೆ ಇಷ್ಟೊಂದು ಬುದ್ಧಿ ಇದ್ದು ನಾನು ಯಾಕೆ ಯೂಸ್ ಮಾಡ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ ಗೈಸ್. ಇವಾಗ ನೋಡಿ ಇನ್ನೂ ಸ್ವಲ್ಪ ಲೆಂತ್ ಜಾಸ್ತಿ ಆಯಿತು. ಬಟ್ ಐ ಥಿಂಕ್ ಗಂಟು ಆಗ್ತಾಗಲೇ ಚೆನ್ನಾಗಿತ್ತು ಅನಿಸುತ್ತೆ. ಸೊ ನಿಮಗೇನು ಅನಿಸ್ತಿದೆ ಕಮೆಂಟ್ ಮಾಡಿ. ಗಂಟು ಇರಬೇಕಾ ಗಂಟು ಬೇಡವಾ ಹಿಂಗೆ ಇರಲ್ಲ ಅಂತ ಹೇಳ್ಬಿಟ್ಟು. ಮೇ ಬಿ ಹಿಂಗಿಟ್ಟರೆ ಬಿದ್ದೋಗ್ಬೋದು. ಮೇ ಬಿ ನನ್ನ ಬಟ್ಟೆ ಸಾಫ್ಟ್ ಇರೋದು ಬಿದ್ದೋಗ್ತಿದೆ ಅನಿಸುತ್ತೆ. ಸೊ ಅಲ್ಲಿಗೆ ಇದು ನನ್ನ 3ನೇ ಐಟಮ್ ನಾನು ಶಾಪ್ ಮಾಡಿದಂಥದ್ದು MG ರೋಡಲ್ಲಿ. ಅಷ್ಟೇ ಗೈಸ್ ನಾನು ಶಾಪಿಂಗ್ ಮಾಡಿದ್ದು 1 2 3 4 ಐಟಮ್ ಶಾಪಿಂಗ್ ಮಾಡಿದ್ದೀನಿ. ನನಗೆ ಹೆಂಗೆ ಅನಿಸ್ತಂದ್ರೆ ಇಡೀ ಊರನ್ನ ತೊಗೊಂಡಿದ್ದೀನಿ ಅನ್ನೋ ಫೀಲ್ ನನಗೆ. ಗೈಸ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ಮರ್ತೇ ಹೋದೆ ನಿಮಗೆ ತೋರ್ಸೋಕ್ಕೆ. ನಂದು ಹೊಸ ಕೇಸ್ ತೊಗೊಂಡಲ್ಲ, ಫೋನ್ ಕೇಸು, ಮತ್ತು ಅದಕ್ಕೆ ಏನು ಕ್ಯಾಮ್ರಾ ಪ್ರೊಟೆಕ್ಟರ್ ಇದಲ್ಲ ಅದನ್ನು ನಿಮಗೆ ತೋರಿಸ್ಬೇಕಿತ್ತು. ಸೊ ಅದನ್ನು ನನ್ನ ಮಿರರಲ್ಲೇ ತೋರಿಸ್ತೀನಿ. ಸೊ ಹಾಗಾಗಿ ನೋಡಿ. ಸೊ ಗೈಸ್ ನಂದು ಇದಿದೆ ನೋಡಿ, ಅದು ಕ್ಯಾಮ್ರಾ ಇದೆಲ್ಲ. ಸೊ ಅದಕ್ಕೆ ಸೇಫ್ಟಿ ಪ್ರೊಟೆಕ್ಷನ್ಗೆ ಅಂತ ಇದು ಹೊಸ ಟೈಪ್ ಹಾಕಿರೋದು. ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ಕೇಸು. ಮತ್ತು ಇಲ್ಲಿ ಒಳಗಡೆ ಸ್ಕಿನ್ ಇರುತ್ತಲ್ಲ ಅದ್ರ ಸ್ಕ್ರ್ಯಾಚ್ ಪ್ರೂಫ್ ಕೂಡ ಹಾಕ್ಸಿದ್ದೀನಿ. ಸೊ ಹಾಗಾಗಿ ನನ್ನ ಫೋನ್ ನೋಡಿ ಫುಲ್ ರಿಚ್ ನಿಗೋ ಥರ ಕಾಣಿಸ್ತಾ ಇದೆ. ಇವತ್ತು ಫೈನಲಿ ಕಾರೇಸಿದ್ದಿ ಆಂಜನೇಯ ಟೆಂಪಲ್ಗೆ ಲಾಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಇವತ್ತು ಅದು ಏನೇನು ಅರ್ಕೆ ಎಲ್ಲ ಇತ್ತು ಅದನ್ನು ಪೂರೈಸಿ ಬರಬೇಕು. ಅದಕ್ಕೆ ಅಂತ ಹೇಳ್ಬಿಟ್ಟು ಹೊರಡೋಣ. ಇವತ್ತು ನಮ್ಮಪ್ಪ ಕೂಡ ಬರ್ತಾ ಇದ್ದಾರೆ. ಸೊ ನಾನು ಅಪ್ಪ ಅಮ್ಮ ಎಲ್ಲ ಹೋಗ್ತಾ ಇರೋದು. ನಮ್ಮ ಪೋಕು ನೋಡಿ ಹೆಂಗೆ ನಿಂತ್ಕೊಂಡು ನೋಡ್ತಾಳೆ, ಓಡ್ ಬರ್ತಾಳೆ ಅಲ್ಲಿಂದ ನೋಡಿ. ಕಾರೇಸಿದ್ದಿ ಆಂಜನೇಯ ಟೆಂಪಲ್ಗೆ ಬಂದು ಇವತ್ತು ಫಸ್ಟ್ ಟೈಮ್ ಬಂದಿದ್ದಪ್ಪ. ನೀವು ಎಷ್ಟು ರೌಂಡ್ ಹಾಕಿದ್ರು ಬಜ್ಜಿ? 3. ಅಪ್ಪ 3 ರೌಂಡ್ ಹಾಕೋರು. ಅಪ್ಪ ಏನೋ ಅರ್ಕೆ ಓದ್ಕೊಂಡಿರಲಿಲ್ಲ. ಆ್ಯಂಡ್ ಸ್ವಲ್ಪ ವಡೆ ಎಲ್ಲ ಪ್ರಸಾದ ತೊಗೊಂಡು ನಮ್ಮದು ಕಾಯೆಲ್ಲ ಏನೇನು ಅದು ಬಿಡಿಸ್ಕೊಂಡ್ವಿ. ಆ್ಯಂಡ್ ಭರತ್ ಕೂಡ ಅರ್ಕೆ ಮಾಡ್ಕೊಂಡಿದ್ರು. ಟೋಟಲಿ ನಾನು ಅಮ್ಮ ಮತ್ತು ಭರತ್ ಅರ್ಕೆ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ನಮ್ಮ ಕೈಯಲ್ಲಿ ದಾರ ಇರುತ್ತಲ್ಲ ಅದನ್ನು ಕೂಡ ತೆಗೆದುಬಿಟ್ಟು ದೇವ್ರ ಹತ್ರ ಇಡಬೇಕು, ಅಂದರೆ ಹಾಕಬೇಕಾಗತ್ತೆ ಹೊರಗಡೆ ಆಂಜನೇಯ ಏನಿದೆ. ಸೊ ಹಾಗಾಗಿ ಇವಾಗ ಇಲ್ಲಿಂದ ಹೊರಡಬೇಕು. ಸೊ ಗೈಸ್ ನನ್ನ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಮೇಕಪ್ ಲುಕ್ನ ಮಾಡಿದ್ದೀನಿ ಆ್ಯಂಡ್ ಅಲಾಂಗ್ ವಿತ್ ಮೈ ಔಟ್ಫಿಟ್. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಬೇಕು, ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ, ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ, ಪ್ರಾಡಕ್ಟ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಇನ್ನೇನಕ್ಕೆ ವೆಯ್ಟ್ ಮಾಡ್ತಿದ್ದೀರಾ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಒಂದು ಮೇಕಪ್, ಫ್ಯಾಷನ್ ಮತ್ತು ವರ್ಕೌಟ್ ವೀಡಿಯೋಸ್ನ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಕೆಳಗಡೆ ಇವಾಗ ಇನ್ನೊಂದು ವೀಡಿಯೋ ಮಾಡಬೇಕು. ನಮ್ಮ ಅಪ್ಪನ ಜೊತೆ ಒಂದು ವೀಡಿಯೋ ಪ್ಲಾನ್ ಮಾಡಿದ್ದೀನಿ ಇವತ್ತು. ಸೊ ಅದೇನಪ್ಪ ಅಂತಂದರೆ ಕೆಳಗಡೆ ಹೋದ್ಮೇಲೆ ಹೇಳ್ತೀನಿ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೋಣ. ಸೊ ಲೆಟ್ಸ್ ಚೇಂಜ್. ಗೈಸ್ ಪೋಕೋದ ಹಿಂದೆಗಡೆ ಕೂದಲು ನೋಡಿ ಹೆಂಗಿದೆ ಅಲ್ಲಿ. ಒಳ್ಳೆ ಅರ್ಧಂಬರ್ಧ ಕಟ್ ಮಾಡಿರೋ ಫ್ರಾಕ್ ಇದ್ದಂಗಿದೆ. ಕೆಳಗಡೆ ನೋಡಿ ಅಲ್ಲಿ ಬಾಲದ ಕೆಳಗಡೆ. ಪೋಕೋ ಜೋಕರ್ ಆಗ್ಬಿಟ್ಟಿದೆಯಲ್ಲ ಪೋಕೋ ನೀನು. ಬೈಲಿ ಜೋಕರು. ಹಾಂ ಜೋಕರು ನೆನ್ನೆ ಸ್ನ್ಯಾಕ್ಸ್ ತಿಂದಿರೋ ಜೋಕರು. ಗೈಸ್ ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ. ಸೊ ಅದ್ರ ಸೆಟಪ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಡ್ಡಿಂದೆಲ್ಲ ಸ್ವಲ್ಪ ಸಾರ್ಟ್ ಮಾಡಿ ಟೇಬಲ್ ಇಟ್ಟಿದ್ದೀನಿ. ಸೊ ಇದನ್ನೇ ಓಪನ್ ಮಾಡೋದು. ಸೊ ಅದು ಇನ್ನೊಂದು ಬ್ಲಾಗಲ್ಲಿ ಬರುತ್ತೆ, ಅವಾಗ ನೋಡಿ. ಸೊ ಗೈಸ್ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ನಲ್ಲ. ಸೊ ಅದೆಲ್ಲ ನೋಡಿ ಇಷ್ಟೆಲ್ಲ ಐಟಮ್ಸ್ ಎಲ್ಲ ಹಾಕಿ ಹಿಂಗೆಲ್ಲ ಮಾಡಿ. ಸೊ ದಿಸ್ ವಾಸ್ ಅವರ್ ಲಾಸ್ಟ್ ಸೈನ್ಸ್ ಎಕ್ಸ್ಪೆರಿಮೆಂಟ್. ಸೊ ಅದ್ರದ್ದು ವಿಡಿಯೋ ಬಂದಾಗ ಆ ವಿಡಿಯೋನ ನೋಡಿ, ಓಕೆನಾ. ಗೈಸ್ ನಂದು ರೆಂಟಲ್ ಅಗ್ರಿಮೆಂಟ್ ಇದಲ್ಲ ಅದನ್ನ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ಲು ಫೈಲ್ಸ್ ಎಲ್ಲ ತೆಗೆದಿದ್ದೆ. ಆ್ಯಂಡ್ ನಂದು ಇಲ್ಲಿ ಮಾಸ್ ಕಾರ್ಡ್ ಸಿಕ್ತು ನೋಡಿ. ಒಂದು ಇದು ನನ್ನ PU ಮಾಸ್ ಕಾರ್ಡು. ಸೊ ಅಂದರೆ ಐ ಆಮ್ ನಾಟ್ ದಟ್ ಗ್ರೇಟ್ ಇನ್ ಸ್ಟಡೀಸ್, ಬಟ್ ಅಷ್ಟು ಕೆಡ್ದಾಗೂ ಸ್ಕೋರ್ ಮಾಡ್ತಿರ್ಲಿಲ್ಲ. ಐ ವಾಸ್ ವೆರಿ ಬ್ಯಾಡ್ ಇನ್ ಇಂಗ್ಲೀಷ್ ನೋಡಿ. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಂಡು ನಾನು ಆಳ್ವಾಸ್ಗೆ ಹೋಗಿದ್ದು. ಅವಾಗ ನನಗೆ ಇಂಗ್ಲೀಷ್ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ ಗೈಸ್. ಆಮೇಲೆ ಅಲ್ಲಿ ಸ್ವಲ್ಪ ಎಲ್ಲರ ಜೊತೆ ಸೇರಿಕೊಂಡು ಬೆಂಗಳೂರಿಗೆ ಬಂದಮೇಲೆ ಮಾತಾಡೋದು ಕಲ್ತಿದ್ದು. ಸೊ ನನಗೆ ತುಂಬ ಡಿಫ್ರೆಂಟಾಗಿ ಬದುಕಬೇಕು, ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದು ಕಲಿಬೇಕು ಅಂತೆಲ್ಲ ಇತ್ತು. ಸೊ ಫ್ರೆಂಡ್ಸ್ ಸರ್ಕಲ್ ಜೊತೆ ಸೇರಿ ಒಂದಷ್ಟು ಇಂಗ್ಲೀಷ್ ಮೂವೀಸ್ ನೋಡ್ತಿದ್ದೆ, ಇಂಗ್ಲೀಷ್ ಬುಕ್ಸ್ ಎಲ್ಲ ಓದ್ತಿದ್ದೆ. ಸೊ ಅದೆಲ್ಲ ನೋಡಿ ಸ್ವಲ್ಪ ಇಂಗ್ಲೀಷ್ ಮಾತಾಡೋದು ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ನನ್ನ 10th ಮಾರ್ಕ್ಸ್ ಕಾರ್ಡು. ಸೊ ಇಲ್ಲಿ ನೋಡಿ ನಾನು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸಲ್ಲಿ BB ಇನ್ನೆಲ್ಲ A+ ಇದೆ ನೋಡಿ. ಸೊ ಫೈನಲಿ 85% ತೊಗೊಂಡು ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ನನಗೆ ಗೊತ್ತಾ, ನಾಟ್ ದಟ್ ಬ್ಯಾಡ್ ಗೈಸ್, ನಾಟ್ ಫಸ್ಟ್. ಅಂದರೆ ನಮ್ಮ ಸ್ಕೂಲಲ್ಲಿ ನಾನೇ ಸೆಕೆಂಡ್ ಇದ್ದೆ ಆ್ಯಕ್ಚುಲಿ. ನನ್ನ ಲೈಫಲ್ಲಿ ನಾನು ಎಲ್ಲದರಲ್ಲೂ ಸೆಕೆಂಡೇ ಬಂದ್ಬಿಟ್ಟಿರೋದು ಗೈಸ್. ಯಾವಾಗಲೂ ಫಸ್ಟ್ ಬರೋಕ್ಕಾಗಲಿಲ್ಲ ಯಾವುದ್ರಲ್ಲೂ. ಸೊ ಅದೇ ಬೇಜಾರು. ಗೈಸ್ ಕಮ್ಮಿಂಗ್ ಟು ವ್ಲಾಗಿಂಗ್, ನಾನು ಎಷ್ಟು ಕನ್ಫ್ಯೂಸ್ಡ್ ಆಗಿದ್ದೀನಿ ಅಂತಂದರೆ, ಡೈಲಿ ವ್ಲಾಗಿಂಗ್ ಮಾಡೋದಾ ಅಥವಾ ನಾನು ಮುಂಚೆ ಪೋಸ್ಟ್ ಮಾಡ್ತಿದ್ನಲ್ಲ ಆ ಥರ ಸ್ವಲ್ಪ ದಿನ ಗ್ಯಾಪ್ ಕೊಟ್ಬಿಟ್ಟು ಒಂದಿನ ಪೋಸ್ಟ್ ಮಾಡಿ ಲೈಕ್ 3 days once 2 days once ಆ ಥರ ಪೋಸ್ಟ್ ಮಾಡೋದಾ. ಸೊ ತುಂಬ ಕನ್ಫ್ಯೂಸ್ಡ್ ಆಗಿದ್ದೀನಿ. ಡೈಲಿ ವ್ಲಾಗ್ ಅಂದ್ರೂ ಸ್ವಲ್ಪ ಚಾಲೆಂಜಿಂಗ್ ವೀಡಿಯೋಸ್, ಮತ್ತು ಪ್ರ್ಯಾಂಕ್ ವೀಡಿಯೋಸ್ ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಹೆಂಗೆ ಮಾಡೋದು ಅಂತ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಲೆಟ್ ಮೀ ಥಿಂಕ್. ಅಲ್ಲಿ ತನಕ ಒಂದು ಡಿಸಿಷನ್ ತೊಗೊಳ್ಳೋ ತನಕ
ಡೈಲಿ ಪೋಸ್ಟ್ ಮಾಡ್ತಾ ಇರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಗೌರ್ಮೆಂಟ್ ಈಸ್ ಬ್ರಿಂಗಿಂಗ್ ನ್ಯೂ ಟ್ಯಾಕ್ಸ್ ರೂಲ್ಸ್ ಅಂತ ಹೇಳ್ಬೋದು. ಸೊ ಇದು ಹೆಂಗಾಗ್ತಿದೆ ಅಂತಂದರೆ ಇತ್ತೀಚೆಗೆ ನೀವೇ ನೋಟಿಸ್ ಮಾಡಿರ್ಬೋದು, ಈ ಚಿಕ್ಕ ಚಿಕ್ಕ ಸ್ಮಾಲ್ ಶಾಪ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲ ಆ ವೆಂಡರ್ಸ್ ಅವ್ರಿಗೂ ಕೂಡ ಫೋನ್ಪೇ ಟ್ರಾನ್ಸಾಕ್ಷನ್ ಮೇಲೆಲ್ಲ ಅವ್ರಿಗೆ ಟ್ಯಾಕ್ಸ್ ಬೀಳುತ್ತೆ, 40 lakhs ತನಕ ಎಲ್ಲ ಟ್ಯಾಕ್ಸ್ ಬೀಳುತ್ತೆ ಅಂತೆಲ್ಲ ನೀವು ಕೇಳಿರ್ಬೋದು. ಸೊ ಹಾಗಾಗಿ ಅವರು ಫೋನ್ಪೇನೇ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಕ್ಯಾಶಲ್ಲಿ ಇಸ್ಕೋತಿದ್ದಾರೆ. ಲೆಟ್ ಇಟ್ ಬಿ ಲೈಕ್ ಚಿಕ್ಕ ಪುಟ್ಟ ಕಾಫಿ ಶಾಪ್ಸ್ಗಳಾಗಿರ್ಬೋದು. ಸೊ ನನ್ನ ಫ್ರೆಂಡ್ಸ್ಗಳು ಹೇಳ್ತಿದ್ರು ಈ ಥರ ಎಲ್ಲ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ಅಂತ ಹೇಳ್ಬಿಟ್ಟು. ಟೀ ಅಂಗಡಿಗಳು ಮತ್ತು ಈ ಬೇಕ್ರಿಗಳು, ಜಿನ್ಸಿ ಅಂಗಡಿಗಳು, ಸೊ ಇವ್ರ ಹತ್ರ ಟ್ಯಾಕ್ಸ್ ತಗೊಂಡು ನನಗೆ ಏನು ಸಿಗುತ್ತೆ ಗೌರ್ಮೆಂಟ್ಗೆ ಅಂತ ಅರ್ಥ ಆಗ್ತಿಲ್ಲ. ಮಿಡಲ್ ಕ್ಲಾಸ್ ಪೀಪಲ್ಗಂತೂ ತುಂಬ ಹೊಡ್ತಾ ಬೀಳುತ್ತೆ ಇದರಿಂದ ಅಂತ ನನಗೆ ಅನ್ನಿಸ್ತದೆ. ಅದಷ್ಟೇ ಅಲ್ಲ, ಇವಾಗ ಏನು ಹೊಸ ರೂಲ್ಸ್ ಪ್ರಾಬಬ್ಲಿ ತರ್ತಾ ಇದ್ದಾರೆ ಅಂತಂದ್ರೆ ಗವರ್ನಮೆಂಟ್ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸಪ್ನ ಕೂಡ ಆಕ್ಸೆಸ್ ಮಾಡುವಂತ ಒಂದು ಏನಂತಾರೆ ರೂಲ್ ತರ್ತಾ ಇದ್ದಾರೆ. ಸೊ ದಟ್ ಏನಾದರೂ ದುಡ್ಡು ಮತ್ತೆ ಟ್ರಾನ್ಸಾಕ್ಷನ್ಸು ಅಥವಾ ನಾವು ಡಾಕ್ಯುಮೆಂಟಲ್ಲಿ ತೋರಿಸ್ದಲ್ಲ ಏನಾದ್ರು ಕಾರ್ಗೀರ್ ಏನಾದ್ರು ತೊಗೊಂಡು ಏನಾದ್ರು ಮಾಡ್ತಾ ಇದೀವಿ ಆ ಥರ ಥಿಂಗ್ಸ್ಗಳನ್ನ ಇದು ಮಾಡೋದಕ್ಕೆ ಅಂತೆಲ್ಲ ಹೇಳ್ಬಿಟ್ಟು ಲೈಕ್ ಲಾಟ್ ಆಫ್ ಥಿಂಗ್ಸ್, ತುಂಬ ವಿಷಯಗಳ ಮೇಲೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ನ ಕನ್ಸಿಡರ್ ಮಾಡಿಕೊಂಡು ಡಿಫ್ರೆಂಟ್ ಇಟ್ಸ್ ಲೈಕ್ ನಾವು ನಮಗೆ ಬರ್ತಿರೋ ದುಡ್ಡೇ ಟ್ಯಾಕ್ಸ್ಡ್, ಅದ್ರ ಮೇಲೆ ವಿ ಹ್ಯಾವ್ ಟು ಪೇ ಟ್ಯಾಕ್ಸ್. ಲೈಕ್ ಇಟ್ಸ್ ಲೈಕ್ ಎವ್ರಿಥಿಂಗ್ ಈಸ್ ಡಬಲ್ ಟ್ಯಾಕ್ಸ್ಡ್. ಸೊ ಅದ್ರ ಮೇಲೆ ಮತ್ತೆ ಎಲ್ಲದಕ್ಕೂ ಟ್ಯಾಕ್ಸ್ ಅಂತ. ಸೊ ಇಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಒಂದಷ್ಟು ದುಡ್ಡು ಬಂದರೆ ಇಟ್ಸ್ ಲೈಕ್ ಐ ಆಮ್ ಟೇಕಿಂಗ್ ಕೇರ್ ಆಫ್ 3 people ರೈಟ್, ನಾವು ನನ್ನನ್ನು ಸೇರಿಸಿ. ಸೊ ಹಾಗಾಗಿ ಅದು ದ ಟ್ಯಾಕ್ಸ್ ಸಿಸ್ಟಮ್ ನಮ್ಮ ಕಂಟ್ರಿಲಿ ಏನು ಹೋಗ್ತಾ ಇದೆ ಇವಾಗ, ಸೊ ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅಂತ ಅರ್ಥ ಆಗ್ತಿಲ್ಲ. ಸೊ ಲಾಟ್ ಆಫ್ ಪೀಪಲ್ ಆರ್ ಇದಕ್ಕೇನೆ ತುಂಬ ಈ ಇಯರ್ ಲೈಕ್ ಎಷ್ಟು ಜನ ಕಂಟ್ರಿನ ಬಿಟ್ಟು ಹೋಗಿದ್ದಾರೆ ಬಿಕಾಸ್ ಆಫ್ ದ ಲೈಕ್ ವೆರಿ ಕ್ರಿಟಿಕಲ್ ಟ್ಯಾಕ್ಸ್ ಸಿಸ್ಟಮ್ ಅಂತ ಹೇಳ್ಬೋದು. ನಮ್ಮ ಗವರ್ನಮೆಂಟ್ ಡೆಮೊಕ್ರೆಟಿಕ್ ಆಗಿರಬೇಕು ಅಂತ ಟ್ರೈ ಮಾಡ್ತಿದ್ದಾರೋ ಅಥವಾ ಡಿಕ್ಟೇಟರ್ಶಿಪ್ನ ತರಬೇಕು ಅಂತ ಅನ್ಕೋತಿದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಬಿಕಾಸ್ ಐ ಫೀಲ್ ಲೈಕ್ ದಿಸ್ ಟ್ಯಾಕ್ಸ್ ಸಿಸ್ಟಮ್ ಮತ್ತು ದಿಸ್ ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಟ್ಯಾಕ್ಸಿಂಗ್, ಇಟ್ಸ್ ಅಬೌಟ್ ನಿಮ್ಮ ವಾಟ್ಸಪ್ ಇನ್ಸ್ಟಾಗ್ರಾಮ್ಗೆ ಅವ್ರಿಗೆ ಆಕ್ಸೆಸ್ ಸಿಗ್ತಿದೆ ಅಂತಂದರೆ ನಿಮ್ಮ ಪ್ರೈವಸಿ ಕೂಡ ಎಲ್ಲೋ ಒಂದು ಕಡೆ ಏನಂತಾರೆ ಡಿಸ್ಟ್ರಾಯ್ ಆದಂಗೆ ಅಂತ ಹೇಳ್ಬೋದು. ಸೊ ಇದೆಲ್ಲ ನೋಡಿದಾಗ ಏನಕ್ಕಪ್ಪ ಹಿಂಗೆ ಇಷ್ಟೊಂದೇನು ಕಾಂಪ್ಲಿಕೇಟ್ ಮಾಡ್ತಾ ಇದ್ದಾರೆ ಥಿಂಗ್ಸ್ನ, ಇಷ್ಟೆಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನನಗೂ ಅಂತ ಅನ್ನಿಸ್ತು. ಸೊ ಇದ್ರ ಮೇಲೆ ನಿಮಗೆ ಏನು ಅನ್ಸುತ್ತೆ, ನೀವು ಕೂಡ ಅದ್ರ ಮೇಲೆ ಕಮೆಂಟ್ ಹಾಕ್ಬೋದು. ಗೈಸ್ ಅಲ್ಲಿಗೆ ಇವತ್ತು ಅಪ್ಪ ಜೊತೆ ಒಂದು ವಿಡಿಯೋ ಶೂಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಸೊ ಇಟ್ಸ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ವಿಡಿಯೋ. ಸೊ ಅದು ನಾಳೆ ಬರುತ್ತೆ. ಸೊ ಅದರಲ್ಲಿ ನಾನು ಫಾರ್ ಎಕ್ಸಾಂಪಲ್ 8 years ಮೇಲೆ ಇರೋವಂಥ ಮಕ್ಕಳು ಈ ಥರ ಸೈನ್ಸ್ ಎಕ್ಸ್ಪೆರಿಮೆಂಟ್ನ ಮಾಡ್ಬೋದು. ಸೊ ಇದು ತುಂಬ ಹಾನಿಕರಕವಾಗಿರೋದು ಅಥವಾ ಏನಾದ್ರು ಡ್ಯಾಮೇಜ್ ಆಗುವಂಥದ್ದಲ್ಲ, ತುಂಬ ಚಿಕ್ಕ ಪುಟ್ಟ ಇಟ್ಸ್ ಲೈಕ್ ಮೈಕ್ರೋ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳ್ಬೋದು ಆಯಿತಾ. ಸೊ ಹಾಗಾಗಿ ಇದನ್ನು ನಿಮ್ಮ ಮಕ್ಕಳು ಅಥವಾ ಯಾರೊಬ್ಬರು ಇದ್ದರೆ ಸೊ ಅವರೆಲ್ಲ ಈ ಥರ ಟ್ರೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿರೋದು. ಸೊ ನೀವು ಕೂಡ ಆ ವಿಡಿಯೋ ಬಂದಮೇಲೆ ಅದನ್ನು ಕೂಡ ಚೆಕ್ ಮಾಡಿ, ಓಕೆನಾ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ಸ್ವತಂತ್ರ ಬಾನಿನಲ್ಲಿ ಹಾರಾಡೋ ರಂಗಿನ ಬಾವುಟ